ಸರ್ ಹಾಗಾದ್ರೆ ವೀರಶೈವರು ಯಾರು ಸರ್? ವೀರಶೈವರು ಲಿಂಗಾಯತರಲ್ಲಿ ಒಂದು ಜಾತಿ. ಲಿಂಗಾಯತ ಜಾತಿ ಎಲ್ಲ ಧರ್ಮ, ಅದ್ರೊಳಗಡೆ 104 ಜಾತಿಗಳಿದೆ. ಅದೇ ಜಾತಿಗಳ ಹೆಸರು ಹಿಂದೂ ಧರ್ಮದಲ್ಲಿ ಕೂಡ ಇದೆ. ವೀರಶೈವ ಒಂದು ಜಾತಿ ಲಿಂಗಾಯತದಲ್ಲಿ 104 ಜಾತಿಗಳು, ಅದು ಒಂದು. ಲಿಂಗಾಯತ ಅಂದ್ರೆ ಯಾರು ಬರ್ತಾರೆ ಲಿಂಗಾಯತ ಅಂತ ಅಂಡರ್ ಅಲ್ಲಿ? ಇದು ಬಹಳ ಒಳ್ಳೆ ಪ್ರಶ್ನೆ. ಲಿಂಗಾಯತ ಅನ್ನುವಂಥದ್ದು ಒಂದು ಚಳವಳಿ ಪ್ರಾರಂಭ ಆಯಿತು ಬಸವಣ್ಣನವರಿಂದ 12ನೇ ಶತಮಾನದಲ್ಲಿ. ಬಸವ ಕಲ್ಯಾಣದಿಂದ ಪ್ರಾರಂಭ ಆಗಿ ಅದು ದಕ್ಷಿಣ ಭಾರತ ಎಲ್ಲ ಹರಡಿತು. ಅದು ಆಗಿದ್ದು ಆಗ ಇದ್ದಂಥ ವೈದಿಕ ಧರ್ಮದಲ್ಲಿ ಏನು ಆಚರಣೆಗಳಿದ್ದು ಅದರ ವಿರುದ್ಧ ಅದನ್ನ ಸರಿಪಡಿಸಲಿಕ್ಕೆ ನಡೆದಂಥ ಒಂದು ಆಂದೋಲನ ಆಯಿತು. ಅದು ಆಂದೋಲನ ಆಗಿದ್ರೆ ಸುಮ್ಮನೆ ಭಾಷಣ ಕೇಳಕ್ಕೆ ರೆಡಿ ಆಗಿದ್ರೆ ಅಷ್ಟೇ ಸೀಮಿತ ಆಗಿದ್ರೆ ಏನಾಗ್ತಿರಲಿಲ್ಲ. ಆದರೆ ಅದು ಬಹಳ ಸೈದ್ಧಾಂತಿಕವಾಗಿ ನಡೆದು ರಕ್ತಕ್ರಾಂತಿ ಆಯಿತು. ರಕ್ತಕ್ರಾಂತಿ ಎಲ್ಲಿ ಆಯಿತು ಅಂದರೆ ಬಸವಣ್ಣನವರಿಗೆ ಆ ಬಸವ ಕಲ್ಯಾಣ ಪಟ್ಟಣದಲ್ಲೇ 1,96,000 ಫಾಲೋವರ್ಸ್ ಇದ್ರು, ಅಂದರೆ ಅನುಯಾಯಿಗಳಿದ್ರು. ಅವ್ರು ಏನು ಮಾಡಕತ್ತರು, ನಾವು ವೈದಿಕ ಧರ್ಮ ಬಿಟ್ಟು ಬಂದಿದ್ದೀವಿ, ನಮ್ಮದೇ ವಿಶೇಷವಾದ ಧರ್ಮ, ಸೆಪ್ರೇಟ್ ಧರ್ಮ, ಆದ್ರಿಂದ ನಮ್ಮಲ್ಲಿ ಯಾರು ಬೇಕಾದವರು ಯಾವ ಜಾತಿಯವರು ಬೇಕಾದ್ರೂ ಮದುವೆ ಆಗ್ಬೋದು,